ಅಸ್ಮಾವುಲ್ ಹುಸ್ನಾ. ಇವತ್ತು ಮೊಹಮ್ಮದ್ ಸ್ವಾದಿಕ್ ಝಕಾಫಿ ಅವರು ಉದ್ಘಾಟಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಕಳೆದ ವಾರ ಮಿಲಾದ್ ಹಬ್ಬದ ಪ್ರಯುಕ್ತ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ತಾವು ಬಂದು ಭಾಗವಹಿಸಬೇಕು ಅಂತ ಹೇಳಿ ಎಲ್ಲ ಅವತ್ತಿದ್ದಂಥ ಧಾರ್ಮಿಕ ಗುರುಗಳು ನನಗೆ ಹೇಳಿದ ನಂತರ ನಾನು ಇವತ್ತು ಬೆಂಗಳೂರಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಬರಬೇಕು. 7 ಗಂಟೆಗೆ ಇಲ್ಲಿ ಬರಬೇಕು ಮತ್ತು 8 ಗಂಟೆಗೆ ಬೇರೆ ಕಾರ್ಯಕ್ರಮಗಳಿದೆ ಅಂಥೇಳಿ ಹೊರಟೆ. ತಿಥಿಮತಿಯಲ್ಲಿ ಇವತ್ತೊಂದು ಮಿಲಾದ್ ಕಾರ್ಯಕ್ರಮ ಇತ್ತು ಮತ್ತು ಸ್ಮಾರ್ಟ್ ಮದ್ರಾಸದಲ್ಲಿ ಸ್ಮಾರ್ಟ್ ಕ್ಲಾಸ್ ಉದ್ಘಾಟನೆ ಮತ್ತು ಆ ಮಸೀದಿಯ ಕೆಲವು ಕಾಮಗಾರಿಗಳಿಗೆ ಅನುದಾನ ಕೊಟ್ಟಿದ್ದರು. ಇನ್ನೂ ಹೆಚ್ಚು ಅನುದಾನ ಕೊಡಬೇಕು ಅಂತೇಳಿ ಒಂದು ಕಾರ್ಯಕ್ರಮ. ಅಲ್ಲಿ ಸ್ವಲ್ಪ ತಡ ಆಯಿತು ಮತ್ತು ಅಲ್ಲಿ ಬರೋದು ಕೂಡ ಸ್ವಲ್ಪ ತಡ ಆಯಿತು. ಅದರಿಂದ ಈ ಕಾರ್ಯಕ್ರಮಕ್ಕೆ ಕೂಡ ತಡವಾಗಿ ಬಂದಿದ್ದೇನೆ. ಆದರೆ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ನಮ್ಮ ಸ್ನೇಹಿತರಾದಂಥ ಮೇಸಿಯವರು ಎಲ್ಲ ವಿಚಾರಗಳನ್ನು ಅವರ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ದಾರೆ. ಯಾವ ರೀತಿಯಾಗಿ ಗುರುಗಳು ಬಡವರ ಪರ ಜನಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾ ಇದ್ದಾರೆ. ನಾನು ನಂಬಿರೋದೇನಂತ ಹೇಳಿದ್ರೆ, ಯಾವುದೇ ಧರ್ಮ ಇಲ್ಲ, ಯಾಕಂದರೆ ಧರ್ಮವನ್ನು ನಾವು ಯಾರೂ ಆಯ್ಕೆ ಮಾಡ್ಕೊಂಡು ಬರೋಕ್ಕಾಗಲ್ಲ. ಎಲ್ಲಿ ಹುಟ್ಟುತ್ತೀವಿ ಅಲ್ಲೇ ಆ ಧರ್ಮದ ಪಾಲನೆ ಮಾಡಿ. ನಾನು ಕೊಡುವ ಜನಾಂಗದಲ್ಲಿ ಹುಟ್ಟಿದೆ, ಕೊಡೋಣ. ನೀವು ಇಸ್ಲಾಂ ಧರ್ಮನ ಪಾಲನೆ ಮಾಡೋರ ಮನೇಲಿ ಹುಟ್ಟಿದ್ರೆ ನೀವು ಇಸ್ಲಾಂ ಧರ್ಮನ ಪಾಲನೆ ಮಾಡ್ತೀವಿ. ಆದರೆ ಜನಸೇವೆ ಇದೆಯಲ್ಲ, ಅದೇ ಶ್ರೇಷ್ಠ ಧರ್ಮ ಅಂತ ನನ್ನ ಭಾವನೆ. ಆ ಕೆಲಸವನ್ನು ಇವತ್ತು ಗುರುಗಳಲ್ಲಿ ಮಾಡ್ತಾಯಿದ್ದಾರೆ. ಎಲ್ಲ ಧರ್ಮ ಕೂಡ ಅದನ್ನೇ ಹೇಳೋದು. ಬಡವರ, ಶೋಷಿತರ, ಯಾರಿಗೆ ಸಮಾಜದಲ್ಲಿ ಅವಕಾಶಗಳಿವೆ, ವಂಚಿತರಾಗಿದ್ದಾರೋ ಅವರ ಸಹಾಯ, ಅವರ ನೆರವಿಗೆ ನಿಲ್ಲುವಂಥದ್ದೇ ಮಾನವ ಧರ್ಮ. ಆ ಕೆಲಸವನ್ನು ಯಾರು ಮಾಡಿದ್ರೂ ಕೂಡ ನಾವು ಅದಕ್ಕೆ ಬೆಂಬಲವನ್ನು ಕೊಡಲೇಬೇಕು, ಜೊತೆಗೆ ನಿಲ್ಲಲೇಬೇಕಾಗುತ್ತೆ. ಅದರಿಂದ ಜನಪರ, ಬಡಪರ ಕಾರ್ಯಕ್ರಮಗಳು ಮಾಡ್ತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ಕೂಡ ಭಾಳ ಸಂತೋಷದಿಂದ ನಾನು ಭಾಗವಹಿಸ್ತಾ ಇದ್ದೇನೆ. ಹಾಗೆ ನಮ್ಮ ರಾಜ್ಯ ಸರ್ಕಾರ ಕೂಡ ಇವತ್ತು ಹಲವಾರು ಜನಮುಖಿ, ಜನಪರ, ಬಡಪರ, ಶೋಷಿತರ ಪರ, ಅಲ್ಪಸಂಖ್ಯಾತರ ಪರ, ದಲಿತರ ಪರ ಇರುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಧರ್ಮಗಳು ಹೇಳ್ದಂಗೆ, ವಿವಿಧ ಧರ್ಮಗಳು ಹೇಳಿದಂತೆ ನಮ್ಮ ಸಂವಿಧಾನ ಕೂಡ ಅದನ್ನೇ ಹೇಳ್ತದೆ. ಸಂವಿಧಾನ ಏನು ಹೇಳ್ತದೆ ಅಂದರೆ, ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಬಡವರ ಪರ ಸರ್ಕಾರಗಳು ನಿಲ್ಲಬೇಕು, ಧರ್ಮ ನಿರಪೇಕ್ಷತೆಯನ್ನು, ಜಾತ್ಯತೀತ ತತ್ವಗಳನ್ನು ಸರ್ಕಾರಗಳ ನೀತಿಯಲ್ಲಿ ಅಳವಡಿಸಬೇಕು. ಆ ಕೆಲಸವನ್ನು ನಮ್ಮ ಸರ್ಕಾರ ಇವತ್ತು ಅನೇಕ ಸಾಮಾಜಿಕ ಭದ್ರತೆ ಕಾರ್ಯಕ್ರಮಗಳ ಮೂಲಕ, ಬಡವರ ಪರ ಇರುವಂಥ ಕಾರ್ಯಕ್ರಮಗಳ ಮೂಲಕ ಮಾಡ್ತಾ ಇದೆ ಅಂಥೇಳಿ ಭಾಳ ಹೆಮ್ಮೆಯಿಂದ ಕೂಡ ಇವತ್ತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸರ್ಕಾರ ಕೆಲಸ ಮಾಡ್ತಾ ಇರೋದಕ್ಕೆ ತಮ್ಮೆಲ್ಲರ ಮತ್ತು ಅಮೂಲ್ಯವಾದಂಥ ಬೆಂಬಲ, ಪ್ರೀತಿ, ವಿಶ್ವಾಸದ ಮೂಲಕ. ಚುನಾವಣೆ ಸಂದರ್ಭದಲ್ಲಿ ಬೆಂಬಲ, ಮತಗಳು. ಆದರೆ ಈಗ ತಾವು ತೋರಿಸ್ತಾ ಇರುವಂಥ ಪ್ರೀತಿ, ವಿಶ್ವಾಸವನ್ನೇ ಮಾಡೋಣ. ಕಾರ್ಯಕ್ರಮಕ್ಕೆ ಕರೆದರೆ ಎಷ್ಟೇ ಒತ್ತಡ ಇದ್ದರೂ ಕೂಡ, ಎಷ್ಟೇ ಸಮಯದ ಅಭಾವ ಇದ್ದರೂ ಕೂಡ, ಯಾಕೆ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಹೇಳಿದ್ರೆ, ನೀವು ಎಲ್ಲ ಸಂದರ್ಭದಲ್ಲಿ ತೋರಿಸುವಂಥ ಪ್ರೀತಿ, ವಿಶ್ವಾಸಕ್ಕೆ ನಾವು ಕೂಡ ಬದ್ಧರಾಗಿರಬೇಕು ಅಂತ ಹೇಳುವಂಥ ಕಾರಣಕ್ಕೋಸ್ಕರ. ಅದರಿಂದ ತಾವು ಎಲ್ಲ ಸಂದರ್ಭದಲ್ಲಿ, ಎಲ್ಲ ಸಮಯದಲ್ಲೂ ಕೂಡ
ಈ ಭಾಗದ ಜನ ತಾವುಗಳೆಲ್ಲರೂ ಹೆಚ್ಚು ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಬರೆ ಕಂಡಿದ್ದೀವಿ. ಆ ಒಂದು ಪ್ರೀತಿ ವಿಶ್ವಾಸದ ಸಂಬಂಧ ಏನಿದೆ ಅದನ್ನು ಕಾಪಾಡಿಕೊಳ್ತಾ ಕ್ಷೇತ್ರದ ಅಭಿವೃದ್ಧಿಗೆ, ಬಡ ಜನರ ಅಭಿವೃದ್ಧಿಗೆ, ಬಡ ಜನರ ಏಳಿಗೆಗೆ ಇನ್ನಷ್ಟು ಶ್ರಮೆ ವಹಿಸಿ ಕೆಲಸವನ್ನು ಮಾಡುವಂಥ ಕರ್ತವ್ಯ ನಮ್ಮದು. ಆ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿ ಇವತ್ತು ಆಗ್ತಾ ಇರುವಂಥ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿ, ಶುಭವನ್ನು ಕೋರಿ, ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ, ಧಾರ್ಮಿಕ ಗುರುಗಳಿಗೆ, ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದರಿಗೆ, ಸಹೋದರಿಯರಿಗೆ ಮತ್ತು ಎಲ್ಲ ತಾಯಿಯಂದರಿಗೆ ವಂದಿಸಿ, ತಮಗೆಲ್ಲರೂ ಕೂಡ ವಂದಿಸಿ ಶುಭವನ್ನು ಮತ್ತೊಮ್ಮೆ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ನಮ್ಮ ಧರ್ಮ ನಮಗೆ ಇನ್ನೊಂದು ಧರ್ಮವನ್ನು ಗೌರವಿಸಬೇಕು. ಅದೇ ರೀತಿ ಕ್ಷೇತ್ರದ ಏಳಿಗೆಗಾಗಿ, ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ. ಬಡ ಜನರ ಏಳಿಗೆಗಾಗಿ ಸದಾ ನಾನು ಜೊತೆಗಿರುತ್ತೇನೆ ಅಂತ ಹೇಳುತ್ತಾ, ಭರವಸೆಯನ್ನು ಕೊಡುತ್ತಾ ಒಂದು 2 ಮಾತು ನುಡಿಗಳನ್ನು ಹೇಳಿದಂತಹ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಕ್ಷೇತ್ರದ ಶಾಸಕರಾದಂಥ ಎಸ್ ಪನ್ನಣ್ಣ ಸರ್ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೂ ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ತೇನೆ.